ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಮಾರ್ಕ್ ಟ್ವೇನ್ ರವರು ಬರೆದಿರ್ತಕ್ಕಂತಹ ಒಂದು ಶಾರ್ಟ್ ಸ್ಟೋರಿ ಲಕ್, ಈ ಒಂದು ಕಥೆಯ ಕನ್ನಡ ಸಾರಾಂಶವನ್ನು ಕಲಿಯೋಣ. ಡಿಯರ್ ಸ್ಟೂಡೆಂಟ್ಸ್, ಮಾರ್ಕ್ ಟ್ವೇನ್ ರವರ ಈ ಲಕ್ ಕಥೆಯ ಸಮರಿಯ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ. ಕನ್ನಡದಲ್ಲಿ ಈ ಕಥೆಯ ಸಾರಾಂಶವನ್ನು ಮತ್ತು ಆ ಒಂದು ಕ್ಯಾರೆಕ್ಟರ್ಸನ್ನು ಮತ್ತು ಇದರ ಥೀಮನ್ನು ಮೊದಲು ಕನ್ನಡದಲ್ಲಿ ಕೇಳಿ ಅರ್ಥ ಮಾಡ್ಕೊಳ್ಳಿ. ನಂತರ ಸಮರಿಯ PDF ಅನ್ನು ಡಿಸ್ಕ್ರಿಪ್ಷನ್ನಿಂದ ಡೌನ್ಲೋಡ್ ಮಾಡಿಕೊಂಡು ಓದಿ, ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಮಾರ್ಕ್ ಟ್ವೇನ್ ರವರು ಬರೆದಿರ್ತಕ್ಕಂತಹ ಲಕ್, ಈ ಒಂದು ಸಣ್ಣ ಕಥೆಯಲ್ಲಿ ಒಬ್ಬ ವ್ಯಕ್ತಿ ಒಂದು ಸಾಮಾಜಿಕ ಗೌರವ ಮತ್ತು ಆತನ ಒಂದು ಪರ್ಸನಾಲಿಟಿಯ ಒಂದು ಫ್ಯಾಕ್ಟ್ ನಡುವಿನ ಒಂದು ವ್ಯಂಗ್ಯವನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಸಾಮಾಜಿಕವಾಗಿ ತುಂಬ ಗೌರವ ಸ್ಥಾನದಲ್ಲಿರ್ತಾನೆ, ಆದರೆ ರಿಯಾಲಿಟಿಯಲ್ಲಿ ಆತ ಆ ಗೌರವ ಸ್ಥಾನಕ್ಕೆ ಸೂಕ್ತವಾಗುವ ವ್ಯಕ್ತಿ ಅಲ್ಲ ಅಂತಕ್ಕಂತಹ ಒಂದು ಕ್ರಿಟಿಸೈಸ್ ಮಾಡ್ತಕ್ಕಂಥ ಕತೆ. ಲಂಡನ್ನಲ್ಲಿ ಖ್ಯಾತ ಒಬ್ಬ ಮಿಲಿಟರಿ ನಾಯಕನೊಬ್ಬನ ಆತನಿಗೆ ಒಂದು ಗೌರವಾರ್ಥವಾಗಿ ಒಂದು ಡಿನ್ನರ್ ಪಾರ್ಟಿಯನ್ನು ಅರೇಂಜ್ ಮಾಡಿರ್ತಾರೆ. ಆ ಡಿನ್ನರ್ ಪಾರ್ಟಿಯಲ್ಲಿ ಈ ಕತೆ ನಡೆಯುತ್ತೆ. ಆ ಡಿನ್ನರ್ ಪಾರ್ಟಿಗೆ ಒಬ್ಬ ಪಾದ್ರಿಯೂ ಕೂಡ ಬಂದಿರ್ತಾನೆ. ಆ ಒಂದು ಪಾದ್ರಿ ಆ ಡಿನ್ನರ್ ನಡೀತಕ್ಕಂಥ ಸಮಯದಲ್ಲಿ ಈ ಕಥೆಯನ್ನು ಹೇಳ್ತಾ ಇರ್ತಕ್ಕಂತಹ ನಿರೂಪಕರಿಗೆ, ಅಂದರೆ ಮಾರ್ಕ್ ಟ್ವೇನ್ ರವರಿಗೆ ಒಂದು ಶಾಕಿಂಗ್ ಸೀಕ್ರೆಟನ್ನು ಬಿಚ್ಚಿಡ್ತಾನೆ. ಇಲ್ಲಿ ಒಬ್ಬ ವಿಖ್ಯಾತಿಯಾಗಿರ್ತಕ್ಕಂತಹ ಲಾರ್ಡ್ ಆರ್ಥರ್ ಸ್ಕೋರ್ಸ್ಬಿ ಅಂತಕ್ಕಂತಹ ಒಬ್ಬ ಮೇಜರ್, ಆ ಮಿಲಿಟರಿ ನಾಯಕನ ಒಂದು ಆತನಿಗೆ ಗೌರವ ನೀಡುವಂತಹ ಒಂದು ಡಿನ್ನರ್ನಲ್ಲಿ ಆ ಪಾದ್ರಿ ಹೇಳ್ತಾನೆ, ಈ ಲಾರ್ಡ್ ಆರ್ಥರ್ ಸ್ಕೋರ್ಸ್ಬಿ ಯಾವುದೇ ಯುದ್ಧದ ಟೆಕ್ನಿಕ್ಕನ್ನು ಗೊತ್ತಿಲ್ಲ, ಆತನಿಗೆ ಯಾವುದೇ ಒಂದು ಟ್ಯಾಲೆಂಟ್ ಇಲ್ಲ, ಬದಲಿಗೆ ಆತ ಒಬ್ಬ ಈಡಿಯೇಟ್, ಒಬ್ಬ ಮೂರ್ಖ. ಆತನ ಸಂಪೂರ್ಣ ವೃತ್ತಿ ಜೀವನ ಅಥವಾ ಆತನಿಗೆ ಬಂದಿರತಕ್ಕಂತಹ ಈ ಎಲ್ಲ ಗೌರವ ಅಥವಾ ಆತನಿಗೆ ಸಿಕ್ಕಿರ್ತಕ್ಕಂಥ ಎಲ್ಲ ಪೋಸ್ಟ್ಗಳು ಅವನಿಗೆ ಒಂದು ಲಕ್ನಿಂದ ಬಂದಿದೆ ಅಂತಕ್ಕಂಥದ್ದನ್ನು ಆ ಪಾದ್ರಿ ಈ ಕತೆ ಹೇಳ್ತಕ್ಕಂಥ ನಿರೂಪಕರಿಗೆ ಹೇಳ್ತಕ್ಕಂಥ ಒಂದು ಶಾರ್ಟ್ ಸ್ಟೋರಿ. ಇಲ್ಲಿ ಲಾರ್ಡ್ ಆರ್ಥರ್ ಸ್ಕೋರ್ಸ್ಬಿ ಇವರು ಆ ಜನರಿಗೆ ಕಾಣುವಂತೆ ಈತ ಒಬ್ಬ ದೇವಮಾನವನಂತೆ ಕಾಣ್ತಾ ಇರ್ತಾನೆ, ಅಂದರೆ ತುಂಬ ಸ್ಕಿಲ್ಡ್ ಪರ್ಸನ್ ಥರ. ಆದರೆ ಈ ಸ್ಕೋರ್ಸ್ಬಿ ಒಂದು ಯಾವುದೇ ಸ್ಕಿಲ್ ಇಲ್ಲದ ಮನುಷ್ಯ. ಆತ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ, ಒಂದು ಮಿರಾಕಲ್ ಆಗಿ ಆತನಿಗೆ ಒಂದು ಅದೃಷ್ಟ, ಒಂದು ಲಕ್ ಅಂತಕ್ಕಂಥದ್ದು ಹೊಲಿದು ಬಂದಿದೆ ಅಂತ ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಆತನಿಗೆ ಒಂದು ಕೀರ್ತಿ, ಆತ ಕ್ರಿಮಿಯನ್ ಯುದ್ಧದ ಒಬ್ಬ ನಾಯಕನಾಗಿ ಜಗತ್ ಪ್ರಸಿದ್ಧನಾಗಿರ್ತಾನೆ ಈ ಸ್ಕೋರ್ಸ್ಬಿ. ಆದರೆ ಅವನ ಒಂದು ನಡವಳಿಕೆಯನ್ನು ನೋಡಿದಾಗ ಗಂಭೀರತೆ, ಶಾಂತತೆ ಮತ್ತು ಸರಳ ಪ್ರಾಮಾಣಿಕತೆಯನ್ನು ಆತ ಹೊಂದಿದ್ರೂ ಕೂಡ ಆತ ಒಂದು ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಆ ರೀತಿ ಮಹಾನ್ ವ್ಯಕ್ತಿಯಾಗಿರ್ತಾನೆ. ಆತನಿಗೆ ಬಂದಿರತಕ್ಕಂಥ ಎಲ್ಲ ಪದಕಗಳು ಆತನ ಶೌರ್ಯ ಮತ್ತು ಕೌಶಲ್ಯಕ್ಕೆ ಸಾಕ್ಷಿ ಅಂತ ಎಲ್ಲರೂ ನಂಬಿರ್ತಾರೆ. ಆದರೆ ನಿಜವಾಗಿ ವಾಸ್ತವ ಏನು ಅಂದರೆ, ಉಲ್ವಿಚ್ ಮಿಲಿಟರಿ ಅಕಾಡೆಮಿಯಲ್ಲಿ ಸ್ಕೋರ್ಸ್ಬಿಗೆ ಒಂದು ಗೈಡೆನ್ಸನ್ನು ನೀಡ್ತಾ ಇರ್ತಕ್ಕಂಥ ವ್ಯಕ್ತಿ ಆ ಪಾದ್ರಿ ಆಗಿದ್ದರು. ಆ ಪಾದ್ರಿಗೆ ಸ್ಕೋರ್ಸ್ಬಿ ಒಬ್ಬ ದಡ್ಡ ಮತ್ತು ಒಬ್ಬ ಪರಮ ಮೂರ್ಖ ಅಂತ ಆ ಪಾದ್ರಿ ಹೇಳ್ತಾರೆ. ಪರೀಕ್ಷೆಯ ಸಮಯದಲ್ಲಿ ಆತನಿಗೆ ಯಾವುದೇ ರೀತಿ ಆ ಪರೀಕ್ಷೆಯನ್ನು ಪಾಸ್ ಮಾಡ್ತಕ್ಕಂತಹ ಕನಿಷ್ಠ ಜ್ಞಾನವೂ ಇರಲಿಲ್ಲ ಅಂತ ಹೇಳ್ತಾರೆ. ಆ ಪಾದ್ರಿ ಹೇಳುವ ಪ್ರಕಾರ ಈತ ಎಷ್ಟು ಮೂರ್ಖನಂದರೆ ಎಡಗೈ ಬಲಗೈ ನಡುವಿನ ವ್ಯತ್ಯಾಸ ತಿಳಿತಾ ಇರಲಿಲ್ಲ ಅಂತ ಹೇಳ್ತಾರೆ. ಆತ ಮಾಡಿದ ಪ್ರತಿಯೊಂದು ಆ ದಡ್ಡತನದ ಕೆಲಸಗಳು ಆತನಿಗೆ ಪ್ರಮೋಷನ್ಸ್ ಮತ್ತು ವಿಕ್ಟರಿಯನ್ನು ತಂದುಕೊಡ್ತಾ ಇತ್ತು ಅಂತ. ಅಲ್ಲಿ ಉದಾಹರಣೆಗೆ ಕ್ರಿಮಿಯನ್ ಯುದ್ಧದಲ್ಲಿ ಆತ ಮಾಡಿದ ದೊಡ್ಡ ತಪ್ಪು ಏನಪ್ಪ ಅಂದರೆ, ಆತ ಸೈನ್ಯವನ್ನು ಒಂದು ರಾಂಗ್ ಡೈರೆಕ್ಷನ್ನಲ್ಲಿ ಕರ್ಕೊಂಡೋಗ್ತಾರೆ. ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾಗುತ್ತೆ, ರಷ್ಯಾದ ಸೈನ್ಯವನ್ನು ಅದು ಬಿಡುತ್ತೆ. ಆ ಸೋಲನ್ನೇ ಭವ್ಯ ವಿಜಯವನ್ನಾಗಿ ಇದು ಬದಲಾಯಿಸಿರುತ್ತೆ. ಇಲ್ಲಿ ಆತ ಎಷ್ಟೇ ಮೂರ್ಖನಾಗಿದ್ದರೂ ಪ್ರಾಮಾಣಿಕ ಮತ್ತು ಪ್ರೀತಿಪಾತ್ರನಾಗಿರ್ತಾನೆ. ಇದು ಆತನ ಒಂದು ಅಸಮರ್ಥತೆಯನ್ನು ಮೇಲಧಿಕಾರಿಗಳಿಂದ ಮರೆಮಾಚಲು ಅದು ಸಹಾಯ ಮಾಡಿರುತ್ತೆ. ಇಲ್ಲಿ ಲಾರ್ಡ್ ಆರ್ಥರ್ ಸ್ಕೋರ್ಸ್ಬಿ ಒಂದು ಆತನ ಅರ್ಹತೆ ಬಗ್ಗೆ ವ್ಯಂಗ್ಯವನ್ನು ಆಡ್ತಾ, ಆತನಿಗೆ ಯಾವುದೇ ಬುದ್ಧಿವಂತಿಕೆ ಇಲ್ಲ, ಆತನಿಗೆ ದೊಡ್ಡ ಪ್ರತಿಭೆ ಇಲ್ಲ, ಕೇವಲ ಒಂದು ಲಕ್ನಿಂದಾಗಿ ಆತ ಅಷ್ಟು ಎತ್ತರಕ್ಕೆ ಏರಿದ್ದಾನೆ ಅಂತಕ್ಕಂಥದ್ದು ಪಾದ್ರಿಯ ಒಂದು ಮಾತಾಗಿರುತ್ತೆ. ಇನ್ನು ಈ ಕಥೆಗೆ ಬಂದಾಗ, ಈ ಕಥೆಯು ಲಂಡನ್ನ ಒಂದು ಪ್ರೆಸ್ಟಿಜಿಯಸ್ ಡಿನ್ನರ್ ಪಾರ್ಟಿಯಲ್ಲಿ ಪ್ರಾರಂಭವಾಗುತ್ತೆ. ಅಲ್ಲಿ
ಇಂಗ್ಲಿಷ್ ಮಿಲಿಟರಿ ನಾಯಕ ಲಾರ್ಡ್ ಆರ್ಥರ್ ಸ್ಕೋರ್ಸ್ಬಿಯನ್ನು ಎಲ್ಲರೂ ಸಹ ಗೌರವಿಸ್ತಾ ಇರ್ತಾರೆ. ಪಬ್ಲಿಕಲ್ಲಿ ಆತ ಒಬ್ಬ ಮಹಾನ್ ಯುದ್ಧ ವೀರನಂತೆ ಕಾಣ್ತಾ ಇದ್ನು. ಆದರೆ ಅಲ್ಲೇ ಪಕ್ಕದಲ್ಲಿ ಕುಳಿತಿದ್ದ ಪಾದ್ರಿಯೊಬ್ಬರು ಆ ಸ್ಕೋರ್ಸ್ಬಿ ಒಬ್ಬ ಮೂರ್ಖ ಎಂಬ ರಹಸ್ಯವನ್ನು ಈ ಕಥೆಯ ಹೇಳ್ತಾ ಇರ್ತಕ್ಕಂಥ ನಿರೂಪಕರಿಗೆ ತಿಳಿಸ್ತಾರೆ. 40 ವರ್ಷಗಳ ಹಿಂದೆ ಈ ಪಾದ್ರಿ ಮಿಲಿಟರಿ ಅಕಾಡೆಮಿಯಲ್ಲಿ ಸ್ಕೋರ್ಸ್ಬಿಗೆ ಒಬ್ಬ ಟೀಚರ್ ಆಗಿದ್ದರು. ಆ ಸಮಯದಲ್ಲಿ ಆ ಸ್ಕೋರ್ಸ್ಬಿ ಅತ್ಯಂತ ದಡ್ಡ ಮತ್ತು ಅಜ್ಞಾನಿಯಾಗಿದ್ದನು. ಪಾದ್ರಿ ಆತನ ಮೇಲೆ ಕರುಣೆ ತೋರಿಸಿ ಆತನಿಗೆ ಸಹಾಯ ಮಾಡಲು ಸೀಸರ್ನ ಬಗ್ಗೆ ಕೆಲವು ಕ್ವಶನ್ಸನ್ನು ಮಾತ್ರ ಕಲಿಸಿರ್ತಾರೆ. ಅಲ್ಲಿ ಒಂದು ಮಿರಾಕಲ್ ಏನಂತೆ ಅಂದರೆ ಆ ಪರೀಕ್ಷೆಯಲ್ಲಿ ಈ ಪಾದ್ರಿ ಕಲಿಸಿಕೊಟ್ಟಂತಹ ಪ್ರಶ್ನೆಗಳನ್ನೇ ಕೇಳಲಾಗಿತ್ತು. ಇದರಿಂದ ಆ ಸ್ಕೋರ್ಸ್ಬಿ ಸುಲಭವಾಗಿ ಪಾಸ್ ಆಗಿಬಿಟ್ಟಿದ್ದ. ಈ ಅದೃಷ್ಟದ ಒಂದು ಸರಣಿ ಮುಂದುವರಿಯಿತು. ಗಣಿತ ಪರೀಕ್ಷೆಯಲ್ಲಿ ಸ್ಕೋರ್ಸ್ಬಿ ಸಿಕ್ಬೀಳ್ತಾನೆ ಅಂತ ಪಾದ್ರಿ ಅಂದ್ಕೊಂಡಿದ್ರು. ಆದರೆ ಅಲ್ಲಿಯೂ ಕೂಡ ಸ್ಕೋರ್ಸ್ಬಿ ಅದೃಷ್ಟದಿಂದ ಫಸ್ಟ್ ಕ್ಲಾಸನ್ನು ಪಡೆದು ಬಿಡ್ತಾನೆ. ಆ ಪಾದ್ರಿಯು ಒಬ್ಬ ದಡ್ಡನನ್ನು ಜವಾಬ್ದಾರಿಯುತ ಸ್ಥಾನಕ್ಕೆ ತಂದಿದ್ದಕ್ಕಾಗಿ ಪಶ್ಚಾತ್ತಾಪ ಪಡ್ತಾ ಇರ್ತಾರೆ. ಕ್ರಿಮಿಯನ್ ಯುದ್ಧದ ಸಮಯದಲ್ಲಿ ಸ್ಕೋರ್ಸ್ಬಿ ತನ್ನ ಅಸಮರ್ಥತೆಯಿಂದ ದೊಡ್ಡ ತಪ್ಪುಗಳನ್ನೇ ಮಾಡ್ತಾ ಇದ್ನು. ಆದರೆ ಜನರು ಆತನ ತಪ್ಪುಗಳನ್ನು ಒಂದು ಪ್ರತಿಭೆ, ಆತನ ಟ್ಯಾಲೆಂಟ್, ಆತನು ಇಂಟೆಲಿಜೆಂಟ್ ಅಂತ ತಪ್ಪಾಗಿ ಭಾವಿಸಿದ್ರು. ಒಂದು ಪ್ರಮುಖ ಯುದ್ಧದ ಸಂದರ್ಭದಲ್ಲಿ ಸ್ಕೋರ್ಸ್ಬಿ ತಿಳುವಳಿಕೆ ಇಲ್ಲದೆ ಎಡ ಮತ್ತು ಬಲಗೈ ಗುರುತಿಸಲಾಗದೆ ತಪ್ಪು ದಿಕ್ಕಿನಲ್ಲಿ ಸೈನ್ಯವನ್ನು ಮುನ್ನಡೆಸಿಕೊಂಡು ಹೋಗ್ತಾನೆ. ಈ ತಪ್ಪು ನಡೆ ರಷ್ಯಾದ ಸೈನ್ಯವನ್ನು ಗಾಬರಿಗೊಳಿಸುತ್ತೆ. ಬ್ರಿಟಿಷರು ದೊಡ್ಡ ತಂತ್ರ ಹೂಡಿದ್ದಾರೆ ಅಂತ ಎದುರಿದ ರಷ್ಯನ್ನರು ಯುದ್ಧ ಭೂಮಿಯಿಂದ ಓಡಿ ಹೋಗ್ತಾರೆ. ಇದು ಬ್ರಿಟಿಷರಿಗೆ ದೊಡ್ಡ ವಿಜಯವನ್ನು ತಂದುಕೊಡ್ತು. ಮತ್ತು ಆ ಸ್ಕೋರ್ಸ್ಬಿಯನ್ನು ಮಿಲಿಟರಿಯ ಒಬ್ಬ ಟ್ಯಾಲೆಂಟೆಡ್ ಮೇಜರ್ ಅಂತ ಎಲ್ಲರೂ ಕೊಂಡಾಡಲಾಯಿತು. ಅಂದರೆ ಅಲ್ಲಿ ರಷ್ಯನ್ ಸೈನಿಕರು ಬೇರೆ ದಿಕ್ಕಿನಲ್ಲಿದ್ದರು. ಆದರೆ ಬ್ರಿಟಿಷರು ಇನ್ನೊಂದು ದಿಕ್ಕಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ಅವರು ಬೇರೆ ಯಾವುದೋ ದೊಡ್ಡ ಪ್ಲಾನ್ ಹಾಕ್ಕೊಂಡಿದ್ದಾರೆ ಅಂತ ಇಲ್ಲಿ ರಷ್ಯನರು ಹೆದರಿ ಸೋಲನ್ನು ಒಪ್ಕೊಂಡ್ರು ಅಂತ ಹೇಳ್ತಾರೆ. ನಂತರ ಪಾದ್ರಿ ಕೊನೆಯಲ್ಲಿ ಆ ಸ್ಕೋರ್ಸ್ಬಿಯನ್ನು ತನ್ನ ಇಡೀ ವೃತ್ತಿ ಜೀವನದಲ್ಲಿ ಅಸಾಧಾರಣ ಅದೃಷ್ಟವನ್ನು ಹೊಂದಿದ್ದ, ಅನ್ಎಕ್ಸ್ಪೆಕ್ಟೆಡ್ ಲಕ್ಕನ್ನು ಹೊಂದಿದ್ದ ಆ ಸ್ಕೋರ್ಸ್ಬಿ. ಆತನಿಗೆ ಅಷ್ಟು ಅದೃಷ್ಟ ಇಲ್ಲದೆ ಹೋಗಿದ್ದರೆ ಇಷ್ಟು ದೊಡ್ಡ ವ್ಯಕ್ತಿ ಆಗ್ತಾ ಇರಲಿಲ್ಲ. ಇಂತಹ ಒಬ್ಬ ಮೂರ್ಖ ಈತನಿಗೆ ಲಕ್ ಅಂತಕ್ಕಂಥದ್ದು ಅವನು ಮುಟ್ಟಿದ ಕಡೆಯಲ್ಲ, ಅವನು ಹೋದ ಕಡೆಯಲ್ಲೆಲ್ಲ ಲಕ್ ಅನ್ನೋದು ಅವನನ್ನು ಹಿಂಬಾಲಿಸ್ತಾ ಇದೆ ಅಂತ ಹೇಳ್ತಾರೆ. ಇಲ್ಲಿ ಆತನ ಎದೆ ಮೇಲಿರುವ ಅಂದರೆ ಸ್ಕೋರ್ಸ್ಬಿಯ ಒಂದು ಎದೆ ಮೇಲಿರ್ತಕ್ಕಂತಹ ಪ್ರತಿಯೊಂದು ಪದಕವು, ಮೆಡಲ್, ಆತ ಮಾಡಿದ ಯಾವುದೋ ಒಂದು ದೊಡ್ಡ ಮೂರ್ಖತನದ ಒಂದು ಸಕ್ಸಸ್ಫುಲ್ ರಿಸಲ್ಟ್ ಆಗಿದೆ. ಅವನು ಪ್ರತಿಯೊಂದು ದೊಡ್ಡ ತಪ್ಪನ್ನು ಮಾಡಿದಾಗಲೆಲ್ಲವೂ ಸಹ ಅದೇನಾಗ್ತಾ ಇದೆ, ಸಕ್ಸಸ್ ಆಗ್ತಾ ಇದೆ. ಅವನು ಆ ಒಂದು ಮೂರ್ಖತನದ ನಿರ್ಧಾರಗಳು ಒಂದು ಸಕ್ಸಸ್ಸನ್ನು ತಂದುಕೊಡ್ತಾ ಇದೆ. ಈ ಜೀವನದಲ್ಲಿ ಮನುಷ್ಯನಿಗೆ ಸಿಗುವ ದೊಡ್ಡ ಕೊಡುಗೆ ಪ್ರತಿಭೆಯಲ್ಲ, ಬದಲಾಗಿ ಅದೃಷ್ಟವಂತನನ್ನಾಗಿ ಹುಟ್ಟುವುದು ಅಂತ ಈ ಕಥೆಯಲ್ಲಿ ನಿರೂಪಕರು ಹೇಳ್ತಾರೆ. ಅಂದರೆ ಆತ ಎಷ್ಟೇ ಒಬ್ಬ ಪ್ರತಿಭೆಯನ್ನು ಹೊಂದಿದ್ರೂ ಕೂಡ ಅದೃಷ್ಟ ಅಂತಕ್ಕಂಥದ್ದು ಅವನಿಗೆ ಇಲ್ಲ ಅಂದರೆ ನಿಜವಾಗಲೂ ಅವನು ಮಾಡಿದ ಕೆಲಸಗಳೆಲ್ಲವೂ ತಪ್ಪಾಗುತ್ತೆ. ಅಲ್ಲಿ ಲಕ್ ಅಂತಕ್ಕಂಥದ್ದೇನಾದರೂ ಆತನಿಗೆ ಒಲದಿದ್ದರೆ ಆತ ಯಾವುದೇ ಒಂದು ಕೆಲಸಗಳನ್ನು ಮಾಡಿದ್ರು, ಯಾವುದೇ ತಪ್ಪು ಮೂರ್ಖತನದ ಕೆಲಸಗಳನ್ನು ಮಾಡಿದರೂ ಸಹ ಆ ಮೂರ್ಖತನವು ಅವನ ಲಕ್ ಅಂತಕ್ಕಂಥದ್ದು ಆ ಮೂರ್ಖತನದ ಕೆಲಸಗಳನ್ನು ವಿಜಯಶೀಲಿಯನ್ನಾಗಿ ಮಾಡುತ್ತೆ. ಇಲ್ಲಿ ಒಬ್ಬ ಮೂರ್ಖನಿಗೂ ಸಹ ಪ್ರತಿಭೆ ಇದೆ ಅಂತಕ್ಕಂಥದ್ದನ್ನು ತೋರಿಸ್ಕೊಡ್ತಕ್ಕಂಥದ್ದು ಆತನಿಗೆ ಇರ್ತಕ್ಕಂತಹ ಲಕ್ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಈ ಕಥೆಯ ಕೊನೆಯಲ್ಲಿ ಹೇಳ್ತಾರೆ, ಜೀವನದಲ್ಲಿ ಮನುಷ್ಯನಿಗೆ ಸಿಗುವ ದೊಡ್ಡ ಕೊಡುಗೆ ಪ್ರತಿಭೆಯಲ್ಲ, ಬದಲಿಗೆ ಆ ವ್ಯಕ್ತಿ ಅದೃಷ್ಟವಂತನಾಗಿ ಹುಟ್ಟುವುದೇ ಅಂತಕ್ಕಂಥದ್ದನ್ನು ಈ ಕಥೆಯ ಮೂಲಕ ಹೇಳ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಮಾರ್ಕ್ ಟ್ವೇನ್ ರವರು ಬರೆದಿರ್ತಕ್ಕಂತಹ ಒಂದು ಶಾರ್ಟ್ ಸ್ಟೋರಿ ಲಕ್ನ ಕನ್ನಡದ ಸಂಪೂರ್ಣವಾದಂತಹ ಸಾರಾಂಶ ಆಗಿರುತ್ತೆ. ಇದರ ಇಂಗ್ಲೀಷ್ ಸಮರಿಯ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಓದಿ ಅದು ನಿಮಗೆ ಸಂಪೂರ್ಣ ಅರ್ಥ ಆಗುತ್ತೆ. ಹಾಗೆ ಲರ್ನ್ ಈಸಿಲಿ ಚಾನಲ್ನಲ್ಲಿರ್ತಕ್ಕಂತಹ ನೀವು ನೋಡ್ತಕ್ಕಂಥ ವಿಡಿಯೋಗಳನ್ನು ತಪ್ಪದೆ ನಿಮ್ಮ ಫ್ರೆಂಡ್ಸ್ನೊಂದಿಗೆ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಸಹ ಈ ಒಂದು ವಿಡಿಯೋಗಳು ಯೂಸ್ ಆಗಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.